ಗುಲಾಬಿ ಗಿಡದಲ್ಲಿ ಮತ್ತೆ ಮತ್ತೆ ಹೂ ಬರ್ತಾ ಇರಬೇಕು, ದೊಡ್ಡ ಗಾತ್ರದಲ್ಲಿ ಹೂ ಬರ್ತಾ ಇರಬೇಕು, ಚೆನ್ನಾಗಿ ಹೂ ಅರಳಬೇಕು. ಅದರಲ್ಲಿ ಯಾವುದೇ ರೀತಿಯ ಡೆಡ್ ಶೂಟ್, ಬ್ಲೈಂಡ್ ಶೂಟ್ಸ್ ಬರಬಾರ್ದು ಅಂತಂದರೆ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕೆಲವೊಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಆ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿ ಚೆನ್ನಾಗಿ ಒಳ್ಳೆಯ ಕಲರ್, ಒಳ್ಳೆಯ ಗಾತ್ರದ ಗುಲಾಬಿ ಹೂಗಳು ಖಂಡಿತ ಬರುತ್ತೆ. ನೀವು ನರ್ಸರಿಯಿಂದ ಇವಾಗ ಗುಲಾಬಿ ಹೂವಿನ ಗಿಡಗಳನ್ನು ತರಬೇಕು ಅಂದ್ಕೊಂಡಿದ್ರೆ ಇವಾಗಲೇ ತೊಗೊಂಬಳ್ಳಿ. 8 ದಿನ ಮಳೆ ಆಯಿತು, ಆಮೇಲೆ ಸ್ವಲ್ಪನೂ ಮಳೆ ಇಲ್ಲ, ಒಂಚೂರು ಮಳೆ ಇಲ್ಲ. ಏಪ್ರಿಲ್ ಮೇ ತಿಂಗಳಲ್ಲಿ ಹೇಗೆ ಬಿಸಿಲು ಬರುತ್ತೋ ಆ ರೀತಿ ಬಿಸಿಲಿದೆ. ಹಾಗಾಗಿ ಹೆಚ್ಚಿಗೆ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಿರ್ಬೇಕಾದ್ರೆ ನೀವು ಕೂಡ ನರ್ಸರಿಯಿಂದ ಗಿಡಗಳನ್ನು ತರಬೇಡಿ. ಯಾಕಂತಂದರೆ ತುಂಬ ಮಳೆ ಆಗ್ತಾ ಇದೆ ಅಂತಂದರೆ ಅಲ್ಲಿ ನೀರಿನಲ್ಲಿ, ಆ ಮಣ್ಣಿನಲ್ಲಿ ಏನಾಗುತ್ತೆ ಅಂತಂದರೆ ತುಂಬಾ ಕೀಟಗಳು, ಶಂಕುಳುಗಳು, ಮಿಡತೆಗಳು ಇವೆಲ್ಲ ಬಂದು ಅಟ್ಯಾಕ್ ಮಾಡಿರುತ್ತೆ. ಆ ಟೈಮಲ್ಲಿ ನೀವು ಗಿಡಗಳನ್ನು ತಂದರೆ ಗಿಡಗಳೇನಾಗುತ್ತೆ ಅಂತಂದರೆ ಆ ಒಂದು ಏನು ಇನ್ಸೆಕ್ಟ್ಸ್ ಇರುತ್ತಲ್ಲ ಅವುಗಳಿಗೆ ತುತ್ತಾಗಿ ಒಣಗುವಂಥ ಸಾಧ್ಯತೆ ಇರುತ್ತೆ. ಇವಾಗ ಸ್ವಲ್ಪ ಮಳೆಯಾಗಿ ಕಡಿಮೆ ಆಗಿದೆಯಲ್ಲ, ಇವಾಗ ನೀವು ನರ್ಸರಿಯಿಂದ ಗಿಡಗಳನ್ನು ತಂದರೆ ಮಣ್ಣು ಸ್ವಲ್ಪ ಡ್ರೈ ಆಗಿರುತ್ತೆ, ನೀವು ರಿಪೋರ್ಟ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ನನ್ನ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಏನು ಮಳೆ ಬಂದು ಹೋಯ್ತಲ್ಲ ಆವಾಗ ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಗಿಡದಲ್ಲಿ ಯಾವುದೇ ರೀತಿಯ ಕೀಟಗಳಿಲ್ಲ, ಗ್ರೋತ್ ಕೂಡ ಚೆನ್ನಾಗಾಗ್ತಾ ಇದೆ. ಕೆಂಪು ಬಣ್ಣದ ಚಿಗುರು ತುಂಬ ಕಾಣಿಸ್ತಾ ಇದೆ. ನಾನು ಯಾವುದೇ ಫರ್ಟಿಲೈಸರ್ ಕೊಟ್ಟಿಲ್ಲ, ಏನೂ ಹಾಕಿಲ್ಲ. ಆದರೂ ಕೂಡ ನೋಡಿ, ಮಳೆ ನೀರಿನಲ್ಲಿ ಇರುವಂಥ ಜಾದು ನಾವು ಏನೇ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಆಗಲ್ಲ. ಒಂದು ರೀತಿ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ಇವಾಗ ನೀವು ಗುಲಾಬಿ ಗಿಡದಲ್ಲಿ ಏನು ಫರ್ಟಿಲೈಸರ್ ಕೊಡಬೇಕು ನೋಡಿ, ಚಿಗುರು ಬರ್ತಾ ಇದೆ, ಇನ್ನು ಮಳೆ ನಿಂತಿದೆ ಅಂತಂದರೆ ನೀವೇನು ಮಾಡ್ಬೋದು, ಅಲ್ಲಿ ಕಂಪೋಸ್ಟನ್ನು ಕೊಡ್ಬೋದು. ಚಿಗುರಿದೆ, ಮೊಗ್ಗಿಲ್ಲ, ಇನ್ನೂ ಚಿಗುರು ಒಡಿತಾ ಇದೆ, ಹೊಸ ಹೊಸ ಚಿಗುರು ಒಡಿತಾ ಇದೆ ಅಂತಂದರೆ ನೀವೇನು ಮಾಡಬೇಕು, ಅಲ್ಲಿ ಕಂಪೋಸ್ಟನ್ನು ಹಾಕಿ. ವಾರಕ್ಕೆ 1 ಚಮಚ 2 ಚಮಚ ಹಾಕಿ. ಅದು ಎಷ್ಟೇ ದೊಡ್ಡ ಪಾಟ್ ಇರಲಿ ವಾರಕ್ಕೆ 1ರಿಂದ 2 ಚಮಚ ಹಾಕಿ ಸಾಕು. ಇಲ್ಲ ಅಂತಂದರೆ ಯೂಸ್ ಮಾಡಿ ಇಟ್ಟಿರುವಂಥ ಟೀ ಪೌಡ್ರ್ ಏನಿರುತ್ತಲ್ಲ, ಒಣಗಿಸಿ ತೊಳೆದಿರುವಂಥದ್ದು, ಅದನ್ನು 1 ಚಮಚ ಅಥವಾ 2 ಚಮಚ ಹಾಕಿದರೂ ಕೂಡ ಸಾಕು. ಇದರಿಂದ ಬರುವಂಥ ಚಿಗುರು ಚೆನ್ನಾಗಿ ಬರುತ್ತೆ, ಮಣ್ಣು ಹಗುರ ಆಗುತ್ತೆ. ಮಣ್ಣು ಮಳೆ ನೀರಿನಲ್ಲಿ ಏನು ಕಾಂಪ್ಯಾಕ್ಟ್ ಆಗಿರುತ್ತಲ್ಲ, ಗಟ್ಟಿಯಾಗಿರುತ್ತಲ್ಲ, ಆ ಟೀ ಪೌಡ್ರನ್ನು ಹಾಕೋದ್ರಿಂದ ಏನಾಗುತ್ತೆ, ಮಣ್ಣು ಹಗುರ ಆಗುತ್ತೆ. ಕಂಪೋಸ್ಟನ್ನು ಹಾಕೋದ್ರಿಂದ ಮಣ್ಣು ಹಗುರ ಆಗುತ್ತೆ. ಇದರಿಂದ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಈ ಗಿಡ ಒಂದು ಬ್ರಾಂಚ್ ಇರಲಿಲ್ಲ, ಆದರೆ 1 ವಾರ ಜಸ್ಟ್ ಮಳೆ ಆಗಿರೋದ್ರಿಂದ ಎಲ್ಲ ಗಿಡಗಳು ಚಿಗುರ್ಕೊಂಡು ಬಂದಿದೆ. ಇವುಗಳಿಗೆ ನಾನು ಹೆಚ್ಚಿಗೆ ಯಾವ ಫರ್ಟಿಲೈಸರ್ ಕೊಟ್ಟಿಲ್ಲ. ಕೇವಲ ಏನು ಮಾಡ್ತಾ ಇದ್ದೀನಿ, ಒಣಗಿ ಬ್ರೌನ್ ಆಗಿದೆಯಲ್ಲ ಬೇಸಿಗೆಯಲ್ಲಿ, ಆ ಎಲೆಗಳನ್ನು ರಿಮೂವ್ ಮಾಡಿ ತೆಗಿತಾ ಇದ್ದೀನಿ ಅಷ್ಟೇ. ಯಾವ ಗಿಡದಲ್ಲಿ ಚಿಗುರು ಬರುತ್ತೋ ಆ ಗಿಡದ ಎಲೆಗಳ ಕೆಳಗಡೆ ಏನು ಒಣಗಿರುವಂಥ ಎಲೆಗಳಿರುತ್ತಲ್ಲ ಅವುಗಳನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಹಾಕಿರುವಂಥ ಕಟಿಂಗ್ ಏನು 1 ವಾರ ಮಳೆ ಬಂತಲ್ಲ ಆವಾಗ ಕಟಿಂಗ್ ಹಾಕಿದ್ದೆ ನಾನು, ಪ್ರೂನಿಂಗ್ ಮಾಡಿ ಗುಲಾಬಿ ಗಿಡದ್ದು, ಅವು ಕೂಡ ಗ್ರೋತ್ ಆಗ್ತಾ ಇದೆ, ಚಿಗುರು ಬರ್ತಾ ಇದೆ. ನೋಡಿ, ಇದು ಕೂಡ ಕಟಿಂಗ್ ಹಾಕಿರುವಂಥ ಮಿನಿ ಬಟನ್ ರೋಸ್, ಇದು ಕೂಡ ತುಂಬ ಚೆನ್ನಾಗಿ ಇವಾಗ ಗ್ರೋತ್ ಆಗ್ತಾ ಇದೆ. ಈ ರೀತಿ ಚಿಗುರು ಬರಬೇಕಾದ್ರೆ ಕಾಫಿ ಪೌಡರನ್ನು, ನೀಮ್ ಆಯಿಲನ್ನು ವಾರಕ್ಕೊಂದ್ಸರಿ ಸ್ಪ್ರೇ ಮಾಡಿ. ಮಳೆ ಬಂದು ಸ್ವಲ್ಪ ನಿಂತೋಗಿದೆ, ಒಂದು 2-3 ಗಂಟೆ ಮಳೆ ಇಲ್ಲ ಅಂತಂದರೆ ಕಾಫಿ ಪೌಡ್ರ್ 1 ಚಮಚ 1 ಲೀಟರ್ ನೀರಿನಲ್ಲಿ ಏನು ಮಾಡಿ, 1 ಗ್ಲಾಸ್ ನೀರಲ್ಲಿ 1 ಚಮಚ ಕಾಫಿ ಪೌಡ್ರ್ ಹಾಕಿ ಜಸ್ಟ್ ಒಂದು 2-3 ಬಾಯ್ಲ್ ಬರಬೇಕು, ಅಷ್ಟು ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಅದನ್ನು 1 ಲೀಟರ್ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಗಿಡದ ಪ್ರತಿಯೊಂದು ಭಾಗಕ್ಕೂ ಸ್ಪ್ರೇ ಮಾಡಿ. ಇದರಿಂದ ಏನಾಗುತ್ತೆ, ಹೆಲ್ದಿ ಗ್ರೋತ್ ಆಗುತ್ತೆ, ಆರೋಗ್ಯಕರ ಚಿಗುರು ಬರುತ್ತೆ. ಆ ಕಾಫಿ ಪೌಡ್ರನ್ನ ಡಾರ್ಕ್ ಸ್ಮೆಲ್ಲಿಗೆ ಕೀಟಗಳು ಕೂಡ ಬರಲ್ಲ. ನೋಡಿ, ನಾನಿಲ್ಲಿ 3 ಗಿಡಗಳನ್ನು ತೊಗೊಂಡಿದ್ದೀನಿ. ಈ 3 ಗಿಡಗಳಿಗೆ ನಾನು ಒಂದು ಫರ್ಟಿಲೈಸರನ್ನು ಹೇಳ್ತೀನಿ. ಒಂದು ಅನ್ನೋದಕ್ಕಿಂತ 3 ರೀತಿಯ ಫರ್ಟಿಲೈಸರನ್ನು ಹೇಳ್ತಾ ಇದ್ದೀನಿ. ಸೊ ಯಾವ ಗಿಡಕ್ಕೆ ಯಾವ ಫರ್ಟಿಲೈಸರ್ ಕೊಟ್ಟರೆ ಒಳ್ಳೆಯದು. ನೋಡಿ, ಒಂದು ಗಿಡದಲ್ಲಿ ಕಂಪ್ಲೀಟಾಗಿ ಹೂ ಅರಳಿದೆ, ಇನ್ನೊಂದು ಗಿಡದಲ್ಲಿ ಮೊಗ್ಗುಗಳು ಇವಾಗ ಜಸ್ಟ್ ಓಪನ್. ಈ ರೀತಿ ಆ ಮೊಗ್ಗಿನ ಒಳಗಡೆ ಏನು ಹೂವಿನ ಬಣ್ಣ ಇದೆಯಲ್ಲ ಅದು ಓಪನ್ ಆಗಬೇಕಾದ್ರೆ ಯಾವ ಒಂದು ಫರ್ಟಿಲೈಸರ್ ಕೊಡಬೇಕು, ಇನ್ನೂ ಮೊಗ್ಗು ರೆಡಿ ಆಗ್ತಾ ಇದೆ ಅಂತಂದರೆ ಯಾವ ಫರ್ಟಿಲೈಸರ್ ಕೊಡಬೇಕು, ಹೂಗಳು ಕಂಪ್ಲೀಟಾಗಿ ಅರಳಿದೆ ಆವಾಗ ಯಾವ ಫರ್ಟಿಲೈಸರ್ ಕೊಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನರು ಇಲ್ಲೇ ಕನ್ಫ್ಯೂಸ್ ಆಗೋದು ಯಾವ ಫರ್ಟಿಲೈಸರ್ ಕೊಡಬೇಕು ಅಂತ. ನೋಡಿ, ಈ ಚಿಕ್ಕ ಚಿಕ್ಕ ಮೊಗ್ಗುಗಳು ಬರ್ತಾ ಇರುತ್ತಲ್ಲ ಇವುಗಳಿಗೆ ಫಾಸ್ಫರಸ್ನ ಅವಶ್ಯಕತೆ ಇರುತ್ತೆ, ಕ್ಯಾಲ್ಶಿಯಂನ ಅವಶ್ಯಕತೆ ಇರುತ್ತೆ, ನೈಟ್ರೋಜನ್ ಕೂಡ ಬೇಕು, ಆದರೆ ಕಡಿಮೆ ಪ್ರಮಾಣದಲ್ಲಿ ಬೇಕು. ಯಾಕಂತಂದರೆ ಮೊಗ್ಗು ಬರಬೇಕಾದ್ರೆ ನಾವು ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಕೊಟ್ಟರೆ ಅಲ್ಲಿ ವೆಜಿಟೇಟಿವ್ ಗ್ರೋತ್, ಎಲೆಗಳು ಮಾತ್ರ ಹೆಚ್ಚು ಬೆಳೆಯುತ್ತೆ, ಮೊಗ್ಗುಗಳ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ. ಹಾಗಾಗಿ ಇಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿರುವಂಥ ಫರ್ಟಿಲೈಸರನ್ನು ನಾವು ಮೊಗ್ಗು ಬರಬೇಕಾದ್ರೆ ಕೊಡಬೇಕು. ನೋಡಿ, ಜೊತೆಗೆ ಈ ರೀತಿ ಏನು ಮಾಡಿ, ಚಿಗುರು ಬರ್ತಾ ಇದೆ ಅಂತಂದರೆ ಅಲ್ಲಿರುವಂಥ ಹಳೆಯ ಎಲೆಗಳು ಏನು ಬ್ರೌನ್ ಆಗಿರುವಂಥದ್ದು, ಸ್ಪಾಟ್ ಇರುವಂಥ, ಕಪ್ಪು ಚುಕ್ಕಿ ಇರುವಂಥ ಎಲೆಗಳನ್ನು ತೆಗೆದ ನಂತರ ನೋಡಿ ಇಲ್ಲಿ ಹೊಸ ಗ್ರೋತ್ ಬರ್ತಾ ಇರುತ್ತೆ. ಅದೇನಾಗುತ್ತೆ, ಹೆಚ್ಚು ಚೆನ್ನಾಗಿ ಬರುತ್ತೆ. ನೀವು ಒಣಗಿರುವಂಥ ಎಲೆಗಳನ್ನು ಅಲ್ಲೇ ಇಟ್ರಿ ಅಂತಂದರೆ
ಆ ಎಲೆಗಳು ಒಣಗಿ ಉದ್ರಿದ ನಂತರ ಆ ಏನು ಚಿಗುರು ಇರುತ್ತಲ್ಲ ಅದು ಬೆಳಿಬೇಕು. ಯಾಕಂತಂದರೆ ಆ ಗಿಡ ಒಣಗಿರಲಿ ಅಥವಾ ಹಸಿರಿರಲಿ ಎಲ್ಲ ಭಾಗಗಳಿಗೂ ಈಕ್ವಲ್ ಆಗಿ ನ್ಯೂಟ್ರಿಯೆಂಟ್ಸನ್ನು ಸಪ್ಲೈ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಆ ಚಿಗುರಿಗೆ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಹೋಗಬೇಕು ಅಂತಂದರೆ ಒಣಗಿರುವಂಥ ಎಲೆಗಳನ್ನು ಕಿತ್ತು ಬಿಸಾಕ್ಬಿಡಿ. ಇದರಿಂದ ಬರುವಂಥ ಚಿಗುರು ಆರೋಗ್ಯಕರವಾಗಿ ಬರುತ್ತೆ. ಒಂದು ವೇಳೆ ಒಣಗಿರುವಂಥ ಎಲೆಗಳು ಅಲ್ಲೇ ಕೂತ್ಕೊಂಡ್ರೆ ಪೆಸ್ಟ್ ಅಟ್ಯಾಕ್ ಕೂಡ ತುಂಬ ಬೇಗ ಆಗುತ್ತೆ. ನೋಡಿ, ಈ ರೀತಿ ಏನು ಚಿಕ್ಕ ಚಿಗುರು ಬರ್ತಾ ಇರುತ್ತಲ್ಲ, ಇದಕ್ಕೆ ಕಂಪೋಸ್ಟನ್ನು ಕೊಡಿ. ಇದರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ, ಈ ಏನು ಅರಳಿರುವಂಥ ಗುಲಾಬಿ ಹೂಗಳಿದೆಯಲ್ಲ, ಇದು ಸುಮಾರು 1 ವಾರ ಆಗ್ತಾ ಬಂತು. ಗಿಡದ ಏನು ಗುಲಾಬಿ ಹೂ ಇದೆಯಲ್ಲ, ಇದು ಕಲರ್ ಕೂಡ ಸ್ವಲ್ಪ ಫೇಡ್ ಆಗ್ತಾ ಇದೆ. ಹಾಗಾಗಿ ಇವುಗಳನ್ನ ನಾನು ಬಳಸ್ಕೊಳ್ತಾ ಇದ್ದೀನಿ, ಪೂಜೆಗೆ ಬಳಸ್ತಾ ಇದ್ದೀನಿ. ಸೊ ಎಲ್ಲ ಕಂಪ್ಲೀಟಾಗಿ ಅರಳಿರುವಂಥ ಹೂಗಳನ್ನು ತೆಗೆದುಬಿಡಿ. ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡದ ಓವರಾಲ್ ಗ್ರೋತ್ ಏನು ಮತ್ತೆ ಮೊಗ್ಗುಗಳು ಬರ್ತಾ ಇದೆ, ಏನು ಹೊಸ ಚಿಗುರು ಬರ್ತಾ ಇದೆಯಲ್ಲ, ಅವುಗಳಿಗೆ ಏನಾಗುತ್ತೆ ತಲುಪುತ್ತೆ. ನೀವು ವೇಸ್ಟ್ ಈ ರೀತಿ ಅರಳಿರುವಂಥ ಹೂಗಳನ್ನು ಗಿಡದ ಮೇಲೆ ಬಿಟ್ಟರೆ ಆ ಹಾಕಿರುವಂಥ ನ್ಯೂಟ್ರಿಯೆಂಟ್ಸ್ ಈ ಅರಳಿರುವಂಥ ಹೂಗಳು ಕೂಡ ಹೀರ್ಕೊಳ್ಳುತ್ತೆ. ಹಾಗಾಗಿ ನೋಡಿ, 5 ಎಲೆಯ ಕೆಳಗಡೆ ಪ್ರೂನಿಂಗ್ ಮಾಡಿ. ಗುಲಾಬಿ ಗಿಡದಲ್ಲಿ 3 ಎಲೆ 5 ಎಲೆ ಇರುತ್ತೆ. 3 ಎಲೆಯ ಮೇಲ್ಗಡೆ ಅಲ್ಲ, ಕೆಳಗಡೆ ಏನು 5 ಎಲೆ ಬರುತ್ತಲ್ಲ ಅಲ್ಲಿಂದ ಪ್ರೂನಿಂಗ್ ಮಾಡಿ. ನೋಡ್ಬೋದು 3 ಎಲೆಯ ಮೇಲ್ಗಡೆ ಕೂಡ ಚಿಗುರು ಕಾಣಿಸ್ತಾ ಇದೆ. ಆದರೆ ಈ ಚಿಗುರು ಹೆಲ್ದಿಯಾಗಿ ಬರಲ್ಲ. ಯಾಕಂತಂದರೆ ಅದು ವೀಕ್ ಆಗಿರುತ್ತೆ. ಅಲ್ಲಿವರೆಗೂ ಕೂಡ ಕೆಲವೊಮ್ಮೆ ಗಿಡ ಚೆನ್ನಾಗಿ ನ್ಯೂಟ್ರಿಯೆಂಟ್ಸನ್ನು ಒದಗಿಸೋಕ್ಕಾಗಲ್ಲ. ಒಂದು ವೇಳೆ ಅಲ್ಲಿ ಮೊಗ್ಗುಗಳು ಬಂದರೂ ಕೂಡ ಅವು ಚೆನ್ನಾಗಿ ಬೆಳೆಯಲ್ಲ. ಹಾಗಾಗಿ 5 ಎಲೆಯ ಮೇಲ್ಗಡೆ 3 ಎಲೆಯ ಕೆಳಗಡೆ ಏನು ಚಿಗುರು ಬರುತ್ತಲ್ಲ ಅದು ಆರೋಗ್ಯಕರವಾಗಿರುತ್ತೆ. ನೀವೆಲ್ಲ ನೋಡಿರ್ಬೋದು, ಬ್ಲೈಂಡ್ ಶೂಟ್ ತುಂಬ ಬರುತ್ತೆ. ಆ 3 ಎಲೆಯ ಮೇಲ್ಗಡೆ ಏನು ಬಂದಿರುತ್ತಲ್ಲ ಅದೇ ಹೆಚ್ಚಾಗಿ ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗೋದು. ನೆಕ್ಸ್ಟ್ ಬರುವಂಥದ್ದು, ಮಳೆ ಬರಲಿ ಬರದೇ ಇರಲಿ, ಹೆಚ್ಚಿಗೆ ಮಳೆ ಇದ್ದರೂ ಕೂಡ ಗುಲಾಬಿ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಂತ್ಕೊಳ್ಳದೆ ಇರೋ ರೀತಿ ನೋಡ್ಕೊಳ್ಳಿ. ಗುಲಾಬಿ ಗಿಡದಲ್ಲಿ ಮತ್ತೊಂದು ಹೆಚ್ಚು ಸಮಸ್ಯೆ ಏನು ಕಾಣೋದು ಅಂತಂದರೆ ರೂಟ್ ರಾಟ್ ಹಾಗೂ ಡೈಬ್ಯಾಕ್. ಒಂದು ವೇಳೆ ಆ ಗಿಡದಲ್ಲಿ ಮಣ್ಣಿನಲ್ಲಿ ಏನಾದರೂ ಕಂಟಿನ್ಯೂಸ್ ಆಗಿ ನೀರು ನಿಂತ್ಕೊಳ್ತಾ ಇದೆ, ನೀವು ಅದನ್ನು ಗಮನಿಸ್ತಾ ಇಲ್ಲ ಅಂತಂದರೆ ಆ ಗಿಡ ಸಾಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸ್ಪೆಷಲಿ ಮಳೆಗಾಲದಲ್ಲಿ ಒಂದು ವೇಳೆ ಹಿಬಿಸ್ಕಸ್ ನಾವು ಬೆಳೆಸ್ಕೊಳ್ಬೋದು, ಹೇಗಾದರೂ ಉಳಿಸ್ಕೊಳ್ಬೋದು. ಆದರೆ ಗುಲಾಬಿ ಗಿಡ ಮಾತ್ರ ಉಳಿಯಲ್ಲ. ಹಾಗಾಗಿ ಕಟ್ ಮಾಡಿರುವಂಥ ಭಾಗವನ್ನು ನೇಲ್ ಪಾಲಿಷ್ನಿಂದ ಸೀಲ್ ಮಾಡ್ತಾ ಇರಿದ್ದನ್ನು ನಾನು ಹಿಂದಿನ ವಿಡಿಯೋನಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಡೈಬ್ಯಾಕ್, ಮಳೆ ನೀರು ಅಥವಾ ನಾವು ಸ್ಪ್ರೇ ಮಾಡುವಂಥ ಯಾವುದೇ ಒಂದು ನೀರು ಆಗಿರ್ಬೋದು, ಕಾಫಿ ಪೌಡ್ರ್ ಏನೋ ಒಂದು ಸ್ಪ್ರೇ ಮಾಡ್ತೀವಲ್ಲ, ಅದು ಆ ಕಟ್ ಮಾಡಿರುವಂಥ ಭಾಗದಲ್ಲಿ ಒಳಗಡೆ ಹೋಗಲ್ಲ. ಇಲ್ಲ ಅಂತಂದರೆ ಏನಾಗುತ್ತೆ, ತೆರೆದ ಗಾಯ ಅಂತೀವಲ್ಲ ನಾವು, ಇವಾಗ ಬಿದ್ದು ಮಾಡ್ಕೊಂಡಿರ್ತೀವಿ, ಆವಾಗ ಹೇಗೆ ಅದ್ರ ಮೇಲೆ ಇನ್ಸೆಕ್ಟ್ ಅಟ್ಯಾಕ್ ಆಗುತ್ತಲ್ಲ, ಅದೇ ರೀತಿ ಗಿಡಗಳಲ್ಲೂ ಕೂಡ ನೋಡಿ, ಮಣ್ಣು ಈ ರೀತಿ ಒಣಗಿರಬೇಕು. ಒಂದು 70% ಮಣ್ಣು ಒಣಗಿರಬೇಕಾದ್ರೆ ನೀವು ಆ ಗಿಡದಲ್ಲಿ ಕೆಲಸ ಮಾಡಿದಾಗ, ಫರ್ಟಿಲೈಸರ್ ಹಾಕಿದಾಗ ಗಿಡ ಚೆನ್ನಾಗಿ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅಂತಂದರೆ ಹೀರ್ಕೊಳ್ಳುತ್ತೆ. ಹಾಗಾಗಿ ಗಿಡಗಳಿಗೆ ನಾವು ಹಾಕುವಂಥ ಪೋಷಕಾಂಶಗಳು ಈಸಿಯಾಗಿ ತಲುಪುತ್ತೆ. ಗಿಡದಲ್ಲಿ ದೊಡ್ಡ ಗಾತ್ರದಲ್ಲಿ ಹೂಗಳು ಬರುತ್ತೆ. ಈ ಗಿಡದಲ್ಲಿ ನಾನು ಏನು ಹಾಕ್ತಾ ಇದ್ದೀನಿ ಅಂತಂದರೆ ನೋಡಿ, ಆ ಗಿಡದಲ್ಲಿ ಇನ್ನೂ 2 ಮೊಗ್ಗಿದೆ. ಆಮೇಲೆ ನೆಕ್ಸ್ಟ್ ಅದರಲ್ಲಿ ಚಿಗುರು ಚೆನ್ನಾಗಿ ಬರಬೇಕು. ಅದಕ್ಕೆ ಚಿಗುರು ಬರಬೇಕು, ಬಂದಿಲ್ಲ, ಇನ್ನು ಮುಂದೆ ಬರಬೇಕು. ಹಾಗಾಗಿ ಇಲ್ಲಿ ನಾನು ಪೊಟ್ಯಾಷಿಯಂ ಮತ್ತು ಕ್ಯಾಲ್ಶಿಯಂ, ಬಾಳೆಹಣ್ಣಿನ ಸಿಪ್ಪೆ ಹಾಗೂ ಇದು ಮೊಟ್ಟೆಯ ಸಿಪ್ಪೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಸಿಪ್ಪೆಯಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಆಮೇಲೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಇರುತ್ತೆ. ಇವೆರಡು ಆ ಏನು ಮೊಗ್ಗುಗಳಿದೆಯಲ್ಲ ಅದು ಚೆನ್ನಾಗಿ ಅರಳೋದಕ್ಕೆ ಪೊಟ್ಯಾಷಿಯಂ ಹೆಲ್ಪ್ ಮಾಡುತ್ತೆ, ಮತ್ತು ಹೊಸ ಚಿಗುರು ಬರೋದಕ್ಕೆ ಕ್ಯಾಲ್ಶಿಯಂ ಸಹಾಯ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು ಹಿಡಿಯಷ್ಟು, ಒಂದು ಮುಟ್ಟಿಗೆಯಷ್ಟು ಕಂಪೋಸ್ಟ್, ಇದು ಕಿಚನ್ ವೇಸ್ಟ್ನಿಂದ, ಹೂಗಳಿಂದ ಏನು ಡೈಲಿ ಹೂಗಳನ್ನು ದೇವರಿಗೆಲ್ಲ ಹಾಕ್ತೀವಲ್ಲ ಅದರಿಂದ ಮಾಡಿರುವಂಥ ಕಂಪೋಸ್ಟ್, ಇದನ್ನು ಕೂಡ ಒಂದು ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಕ್ಯಾಲ್ಶಿಯಂ ಹಾಕಿದ್ವಿ, ಪೊಟ್ಯಾಷಿಯಂ ಹಾಕಿದ್ವಿ, ಆದರೆ ಆ ಕ್ಯಾಲ್ಶಿಯಂ ಏನು ಮಾಡುತ್ತೆ, ಬ್ರಾಂಚಸ್ ಒಡೆಯೋದಕ್ಕೆ ಅಂತಂದರೆ ಚಿಗುರು ಒಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಎಲೆಗಳು ಹೆಲ್ದಿಯಾಗಿ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಪ್ರಮಾಣದ ನೈಟ್ರೋಜನ್ ಬೇಕು. ಇದು ಯಾವಾಗ ಹಾಕಬೇಕು, ಗಿಡದಲ್ಲಿ ಹೂಗಳೆಲ್ಲ ಅರಳಿ ಹೋಗಿದೆ, ಅದರಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಮೊಗ್ಗುಗಳಿಲ್ಲ, ಒಂದು 2-3 ಮೊಗ್ಗುಗಳಿದೆ, ಅವು ಅರಳಿದ ನಂತರ ಮತ್ತೆ ಅದಕ್ಕೆ ನೈಟ್ರೋಜನ್ ಬೇಕಲ್ವ. ಆವಾಗ ನಾವೇನು ಮಾಡಬೇಕು, ಆ 2 ಮೊಗ್ಗುಗಳು ಅರಳೋದಕ್ಕೆ ಒಂದು 2 ಚಮಚ ಬಾಳೆಹಣ್ಣಿನ ಸಿಪ್ಪೆ, ಒಂದು 4 ಚಮಚ ಮೊಟ್ಟೆ ಬಿಳಿ ಭಾಗದ ಸಿಪ್ಪೆ ಪೌಡರ್ ಹಾಗೂ ಒಂದು ಹಿಡಿಯಷ್ಟು ಕಂಪೋಸ್ಟ್, ಇದನ್ನು ಹಾಕಬೇಕು. ನೆಕ್ಸ್ಟ್ ಬರುವಂಥದ್ದು ನೋಡಿ, ಇಲ್ಲಿ ಈ ಮೊಗ್ಗುಗಳು ಇನ್ನೂ ಓಪನ್ ಆಗ್ತಾ ಇದೆ, ಇನ್ನೂ ಓಪನ್ ಆಗಿಲ್ಲ, ಆಗ್ತಾ ಇದೆ. ಇದಕ್ಕೂ ಕೂಡ ಏನು ಬೇಕು, ಫಾಸ್ಫರಸ್ ಬೇಕು, ಜೊತೆಗೆ ಕ್ಯಾಲ್ಶಿಯಂ ಬೇಕು. ನಾನಿಲ್ಲಿ ಬೋನ್ ಮೀಲನ್ನು ಹಾಕ್ತಾ ಇದ್ದೀನಿ. ಯಾವ ಗಿಡದ ಮೊಗ್ಗುಗಳು ಇನ್ನೇನು ಓಪನ್ ಆಗುತ್ತೆ, ಅದರಲ್ಲಿ ಚೆನ್ನಾಗಿ ಮೊಗ್ಗಿನ ಒಂದು ಏನು ಇರುತ್ತಲ್ಲ ಭಾಗ, ಅದು ಚೆನ್ನಾಗಿ ಡೆವಲಪ್ ಆಗಿದೆ ಅಂದಾಗ ಬೋನ್ ಮೀಲನ್ನು ಹಾಕಿ. ಈ ಫಾಸ್ಫರಸ್ ಏನು ಮಾಡುತ್ತೆ, ಮೊಗ್ಗುಗಳು ಚೆನ್ನಾಗಿ ಅರಳೋದಕ್ಕೆ, ಹೆಚ್ಚಿನ ಒಳ್ಳೆಯ ಕಲರ್ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ.
ಬೋನ್ ಮೀಲ್ನಲ್ಲಿ ಫಾಸ್ಫರಸ್ ಇರುತ್ತೆ, ಜೊತೆಗೆ ಕ್ಯಾಲ್ಶಿಯಂ ಇರುತ್ತೆ. ಆ ಏನು ಮೊಗ್ಗುಗಳಿರುತ್ತಲ್ಲ ಅದು ಕಪ್ಪು ಆಗೋದಾಗಿರ್ಬೋದು ಅಥವಾ ಅಲ್ಲೇ ಒಣಗಿ ಡ್ರಾಪ್ ಆಗುತ್ತಲ್ಲ, ಉದುರೋಗುತ್ತಲ್ಲ, ಆ ರೀತಿ ಆಗಲ್ಲ. ಹಾಗಾಗಿ ಇದನ್ನು ನೀವೇನು ಮಾಡಿ, ಕೇವಲ 1 ಚಮಚ 20 ದಿನಕ್ಕೊಮ್ಮೆ ಅಥವಾ ತಿಂಗಳಲ್ಲಿ 1 ಚಮಚ ಹಾಕಿದರೆ ಸಾಕು. ಇದಕ್ಕಿಂತ ಹೆಚ್ಚಿಗೆ ನೀವು ಏನು ಹಾಕುವಂಥ ಅವಶ್ಯಕತೆನೇ ಇಲ್ಲ. ಯಾವಾಗ ಗಿಡದಲ್ಲಿ ಮೊಗ್ಗುಗಳು ಚೆನ್ನಾಗಿ ಒಂದು ಹಂತದವರೆಗೆ ಬೆಳಕೊಂಡಿದೆ, ಆವಾಗ ನೀವೇನು ಮಾಡಬೇಕು ನೋಡಿ, ಈ ರೀತಿ ಮೊಗ್ಗುಗಳು ಕಾಣಿಸ್ಬೇಕು. ಒಳಗಡೆ ಇರುವಂಥ ಸ್ವಲ್ಪ ಸ್ವಲ್ಪ ಬಣ್ಣ ಇನ್ನೂ ಒಡೆದಿಲ್ಲ, ಒಡಿತಾ ಇದೆ ಅನ್ನೋವಂಥ ಟೈಮಲ್ಲಿ ನೀವೇನು ಮಾಡಬೇಕು, ಆ ಒಂದು ಫರ್ಟಿಲೈಸರನ್ನು ಹಾಕಬೇಕು. ನೆಕ್ಸ್ಟ್ ಏನಾಗುತ್ತೆ, ಮೊಗ್ಗುಗಳು ಇನ್ನೇನು ಅರಳೋದಕ್ಕೆ ಪ್ರಾರಂಭ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪ ಏನು ಪೆಟಲ್ಸ್ ಇದೆಯಲ್ಲ ಅದು ಓಪನ್ ಆಗೋದಕ್ಕೆ ಪ್ರಾರಂಭ ಆಗುವಂಥ ಒಂದು ಹಂತ ಇದೆ ಅಂದಾಗ, ಬಾಳೆಹಣ್ಣಿನ ಸಿಪ್ಪೆಯನ್ನು ಸ್ವಲ್ಪ ಒಂದು 2 ದಿನ ಒಣಗಿಸಿ, ಅಂದರೆ ಹಳದಿ ಬಣ್ಣ ಹೋಗಿ ಸ್ವಲ್ಪ ಅದರಲ್ಲಿ ಕಪ್ಪು ಬಣ್ಣ ಬರಬೇಕು. ಆವಾಗ ಅದರಲ್ಲಿ ಪೊಟ್ಯಾಷಿಯಂ ಅಂಶ ಇನ್ನೂ ಹೆಚ್ಚಿಗೆ ಬರುತ್ತೆ. ಹಳದಿ ಇದ್ದಾಗ ಅಷ್ಟೊಂದು ಪೊಟ್ಯಾಷಿಯಂ ಇರಲ್ಲ. ಒಣಗಿಸಿ ಏನು ನಾವು ಡ್ರೈ ಪೌಡ್ರ್ ಹಾಕ್ತೀವಲ್ಲ ಅದರಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವೇನು ಮಾಡಿ, 1-2 ದಿನ ಒಣಗಿಸಿ ಆಮೇಲೆ ಅದನ್ನು 1-2 ದಿನ ನೀರಲ್ಲಿ ನೆನೆಸಿ ಆದ ನಂತರ ನೀವೇನು ಮಾಡಬೇಕು, ಆ ಗಿಡಗಳಿಗೆ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೊಡಬೇಕು. ನೆಕ್ಸ್ಟ್ ಬರುವಂಥದ್ದು ಇನ್ನೂ ಚಿಗುರಿದೆ, ಕೆಂಪು ಕೆಂಪು ಚಿಗುರಿದೆ, ಅದರಲ್ಲಿ ಇನ್ನೂ ಮೊಗ್ಗುಗಳು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಆವಾಗ ಯಾವ ಫರ್ಟಿಲೈಸರ್ ಕೊಡಬೇಕು? ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನು ಕಾಡುತ್ತೆ ಅಂತಂದರೆ ಕೀಟಗಳ ಬಾಧೆ. ಕೆಂಪು ಚಿಗುರು ಬರ್ತಾ ಇದೆ ಅನ್ನುವಾಗ ಮಣ್ಣಿನಲ್ಲೂ ಕೂಡ ಇರುವೆಗಳು ಬರುತ್ತೆ, ಎಫಿಡ್ಸ್ ಬರುತ್ತೆ. ಆ ಏನು ಚಿಗುರು ಬರ್ತಾ ಇರುತ್ತಲ್ಲ ಅಲ್ಲೂ ಕೂಡ ತುಂಬ ಕಾಣಿಸುತ್ತೆ. ಆವಾಗ ಇದನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಬೂದಿ, ವುಡ್ ಆ್ಯಶ್, ಕಟ್ಟಿಗೆಯ ಸುಟ್ಟಿರುವಂಥ ಬೂದಿ, ಕಟ್ಟಿಗೆನ ಏನು ಸುಟ್ಟಿರ್ತೀವಲ್ಲ ಅದರಲ್ಲೂ ಕೂಡ ಕ್ಯಾಲ್ಶಿಯಂ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ. ಈಕ್ವಲ್ ಆಗಿ ಗಿಡಗಳಿಗೆ ತಲುಪುತ್ತೆ. ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, 1-1.5 ಚಮಚ ವುಡ್ ಆ್ಯಶ್, ಕಟ್ಟಿಗೆಯ ಬೂದಿಯನ್ನು ಹಾಕ್ತಾಯಿದ್ದೀನಿ. ಇದು ಒಂದು 6 ಇಂಚಿನ ಪಾಟ್ ಇದೆ. ಇದಕ್ಕೆ ನಾನು ಇಲ್ಲಿ 1 ಚಮಚ ವುಡ್ ಆ್ಯಶನ್ನು ಹಾಕ್ತಾಯಿದ್ದೀನಿ. ಇದು ಏನು ಮಾಡುತ್ತೆ, ಗಿಡಗಳಿಗೆ ಸ್ಟ್ರೆಂತನ್ನು ಒದಗಿಸುತ್ತೆ. ಅದೇನು ಚಿಗುರು ಬರ್ತಾ ಇದೆಯಲ್ಲ ಅದು ಹೆಲ್ದಿಯಾಗಿ ಬರುತ್ತೆ, ಆರೋಗ್ಯಕರವಾಗಿ ಬರುತ್ತೆ. ಫ್ರೀ ಆಫ್ ಕಾಸ್ಟ್ ಅಲ್ವಾ. ನಿಮ್ಮ ಹತ್ರ ಬೋನ್ ಮೀಲ್ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಅದ್ರ ಬದಲಾಗಿ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಅದರಲ್ಲೂ ಕೂಡ ಫಾಸ್ಫರಸ್ ಹೇರಳವಾಗಿರುತ್ತೆ, ಅದನ್ನು ಕೂಡ ಬಳಸ್ಬೋದು. ಇಲ್ಲ ಅಂತಂದರೆ ರಾಕ್ ಫಾಸ್ಫೇಟ್ ಅಂತ ಸಿಗುತ್ತೆ, ಅದನ್ನು ಕೂಡ ಬಳಸ್ಬೋದು. ನೋಡಿ, ನೆಕ್ಸ್ಟ್ ಇದರಲ್ಲಿ ಮೊಗ್ಗುಗಳು ಇನ್ನೂ ಚೆನ್ನಾಗಿ ಡೆವಲಪ್ ಆದ ನಂತರ ನೋಡಿ, ಈ ಹಂತಕ್ಕೆ ಬಂದ ನಂತರ ನಾನು ಏನು ಮಾಡ್ತೀನಿ, ಮತ್ತೆ ಅಲ್ಲಿ ಬೋನ್ ಮೀಲನ್ನು ಬಳಸ್ತೀನಿ. ಆಮೇಲೆ ಆ ಪೆಟಲ್ ಸ್ವಲ್ಪ ಓಪನ್ ಆಗ್ತಾ ಇದೆ ಅಂತಂದಾಗ ಮತ್ತೆ ಏನು ಮಾಡ್ತೀನಿ, ಪೊಟ್ಯಾಷಿಯಮನ್ನು ಕೊಡ್ತೀನಿ. ಈ ರೀತಿ ನಾವೇನು ಮಾಡಬೇಕು, ಹಂತ ಹಂತವಾಗಿ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸನ್ನು ಒದಗಿಸಿದಾಗ ಅದರಲ್ಲೂ ಹೆಚ್ಚಿಗೆ ರೋಲ್ ಪ್ಲೇ ಮಾಡೋದು ಯಾವುದು ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆ. ಈ ರೀತಿ ಬದಲಿಸಿ ನಾವು ಹೂಗಳನ್ನು ಕೊಟ್ಟಾಗ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಖಂಡಿತ ಹೂಗಳು ಬರುತ್ತೆ, ಇದೇ ರೀತಿ ಚಿಗುರು ಕೂಡ ಬರುತ್ತೆ. ಸೊ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತಾ, ಇಷ್ಟ ಆಗಿದೆ ಅಂದ್ಕೊಳ್ತಾ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ವ್ಯೂವರ್ಸ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಟೇಕ್ ಕೇರ್.